ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸಂತ ಮೋಸೆಸ್ ಒಂದು ದಿನ ಕಾಡಲ್ಲಿ ಹೋಗ್ತಾ ಇದ್ದ. ಕತ್ತಲಾಗುವ ಸಮಯ. ಬೇಗ ಬೇಗ ಊರನ್ನು ಸೇರ್ಕೋಬೇಕು ಅಂತ ದಾಪುಗಾಲನ್ನು ಇಡ್ತಾ ಹೋಗ್ತಾ ಇದ್ದ. ಅಲ್ಲಿ ಒಂದು ಮರದ ಕೆಳಗೆ ಒಬ್ಬ ಕುರುಬ ಕುರಿಗಳ ಜೊತೆಯಲ್ಲಿದ್ದಾನೆ. ಆ ಕುರುಬ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಕತ್ತಲಾಗ್ತಾ ಬಂತೋ, ನಿನಗೆ ಏನಾದರೂ ಭಯವಾದರೆ ನನ್ನನ್ನು ನೆನೆಸಿಕೋ, ನಾನು ನಿನ್ನ ಜೊತೆ ಇರ್ತೇನೆ. ಇಡೀ ಪ್ರಪಂಚವನ್ನೆಲ್ಲ ಸುತ್ತಬೇಕು ನೀನು, ನಡೀಬೇಕು ನೀನು. ನಿನ್ನ ಕಾಲುಗಳು ಎಷ್ಟು ನೋಯ್ತಾ ಇದೆಯೋ ಗೊತ್ತಿಲ್ಲ. ನಿನಗೆ ಬಿಸಿ ಬಿಸಿ ನೀರಿನ ಸ್ನಾನವನ್ನು ಮಾಡಿಸ್ತೇನೆ. ನಿನ್ನ ಕಾಲುಗಳನ್ನು ಒತ್ತುತ್ತೇನೆ. ಅಡುಗೆಯನ್ನು ನಾನು ಬಹಳ ಚೆನ್ನಾಗಿ ಮಾಡ್ತೇನೆ ಅಂತ ಎಲ್ಲರೂ ಹೇಳ್ತಾರೆ. ಹೊಟ್ಟೆ ತುಂಬ ಊಟವನ್ನು ಬಡಿಸ್ತೇನೆ. ಯಾವುದಕ್ಕೂ ನೀನು ಬೇಸರ ಪಟ್ಟುಕೋಬೇಡ. ನನಗೊಂದು ಮಾತು ಹೇಳಿದ್ರೆ ಸಾಕು. ಹೀಗೆ ಮಾತನಾಡ್ತಾ ಇರೋದು ಮೋಸಸ್ನ ಕಿವಿಗೆ ಬಿದ್ದಾಗ ಆತ ಬಂದು ಆ ಕುರುಬನಿಗೆ ತುಂಬ ಬೈತಾನೆ. ದೇವರನ್ನು ಪ್ರಾರ್ಥನೆ ಮಾಡೋದು ಹೀಗಲ್ಲ. ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ತನ್ನದೇ ಆದ ವಿಧಾನವನ್ನು ಹೇಳಿ ಯಾವಾಗ ಪ್ರಾರ್ಥನೆ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಆಗ ಒಂದು ಅಶರೀರವಾಣಿ ಬರುತ್ತೆ. ಮೋಸೆಸ್, ಜನರ ಗಮನವನ್ನು ನನ್ನ ಕಡೆ ತಿರುಗಿಸು ಅನ್ನೋ ಉದ್ದೇಶದಿಂದ ನಿನ್ನನ್ನು ಕಳಿಸ್ದೆ. ನೀನೇನು ಮಾಡಿದೆ? ಆ ಮನುಷ್ಯ ಹೃದಯಪೂರ್ವಕವಾಗಿ ನನ್ನೊಡನೆ ಮಾತುಕತೆ ಆಡ್ತಾ ಇದ್ದ. ಅವನ ಪ್ರಾರ್ಥನಾ ದಿಕ್ಕನ್ನೇ ಬದಲಿಸ್ಬಿಟ್ಟಿಯಲ್ಲ ನೀನು. ನಾನು ಕಳಿಸಿದ್ದು ಈ ರೀತಿ ದಿಕ್ಕು ತಪ್ಪಿಸಕ್ಕ? ಹೋಗು, ಮೊದಲು ಹೋಗಿ ಅವನಲ್ಲಿ ಕ್ಷಮೆ ಕೇಳು. ಪ್ರಾರ್ಥನೆ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೋ ಅನ್ನೋ ಅಶರೀರವಾಣಿಯನ್ನು ಕೇಳಿ ಮೋಸೆಸ್ ಅಲ್ಲಿಗೆ ವಾಪಸ್ ಕುರುಬನ ಬಳಿಗೆ ಬರ್ತಾನೆ. ಕುರುಬ ಬರೀ ಮಾತುಗಳಲ್ಲಿ ಪ್ರಾರ್ಥನೆ ಮಾಡ್ತಿರಲಿಲ್ಲ. ಅವನ ಪ್ರಾರ್ಥನೆ ಬರೀ ಧ್ವನಿಗೆ ಸೀಮಿತವಾಗಿರಲಿಲ್ಲ. ಅವನು ಹೃದಯಾಂತರಾಳದಿಂದ ಪ್ರಾರ್ಥನೆ ಮಾಡ್ತಿದ್ದ. ಹಾಗಾಗಿ ಹೇಗೆ ಪ್ರಾರ್ಥನೆ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಹೃದಯಪೂರ್ವಕವಾಗಿ ನೀವು ಭಗವಂತನ ಬಳಿ ಮಾತಾಡ್ತೀರಿ ಅನ್ನೋದು ಮುಖ್ಯ. ಮೋಸೆಸ್ ಬದುಕಿನ ದೊಡ್ಡ ಪಾಠವನ್ನು ಕಲಿತಾನಂತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಗೀತಾ ರವೀಂದ್ರ ಅಂತ. ನಾನು ಬೆಂಗಳೂರು ಆನಂದ ನಗರದಿಂದ ಬಂದಿದ್ದೀನಿ. ನಾನೊಬ್ಬಳು ಗೃಹಿಣಿ. ನನ್ನ ತುಂಬ ಪ್ರಿಯವಾದ ಹವ್ಯಾಸ ಅಂದರೆ ಶ್ಲೋಕಗಳನ್ನು ಕಲಿಯೋದು, ಅದನ್ನು ಕಲಿಸ್ಕೊಡೋದು. ಇದಕ್ಕೆ ಪೂರಕವಾಗಿ ವೇದಾಂತ ಭಾರತಿ ಅನ್ನೋ ಒಂದು ಸಂಸ್ಥೆ ಮಕ್ಕಳಿಗೆ ಶ್ಲೋಕಗಳನ್ನು ಕಲಿಸ್ಕೊಡೋಕ್ಕೋಸ್ಕರ ನಮ್ಮ ದೇಶದಷ್ಟೇ ಅಲ್ಲ, ಹೊರದೇಶದಲ್ಲಿರೋ ಅಂಥ ಭಾರತೀಯ ಮೂಲದ ಮಕ್ಕಳಿಗೂ ಕೂಡ ಶ್ಲೋಕಗಳನ್ನು ಆನ್ಲೈನಲ್ಲಿ ಕಲಿಸ್ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ನಾನು ನನ್ನ ಒಂದು ಸೇವೆನ UK ಮತ್ತು ಯುರೋಪ್ನಲ್ಲಿರೋ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಾವುದೇ ಶುಲ್ಕ ಇಲ್ಲದೆ ಉಚಿತವಾಗಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಭಾಗವಾಗಿದ್ದೀನಿ. ಬಹಳ ಸಂತೋಷ ಗೀತಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತು ವಡ್ಡರ್. ನಾನು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಹಿರೇಮಾಗಿ ಎಂಬ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ಅದೇ ತಾಲೂಕಿನ ಹಿರೇಮಳಗಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗಣಿತ ಶಿಕ್ಷಕನಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಪ್ರವೃತ್ತಿ ಬಂದುಬಿಟ್ಟು ಕತೆ ಕವನ ಬರಿತಾ ಇರ್ತೇನೆ. ಒಂದು 4 ಪುಸ್ತಕಗಳನ್ನು ಬರೆದೇನೆ ಮತ್ತು ಪ್ರತಿನಿತ್ಯ ಮೊಬೈಲ್ನಲ್ಲಿ ಒಂದು 6,000 ಜನರಿಗೆ ನಾನು ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತೇನೆ. ಅದರಲ್ಲಿ ಒಂದು ದಿನ ನಿಮ್ಮ ವಿಶೇಷ ಸಾಧಕರಂತೇಳಿ ನಿಮ್ಮ ಬಗ್ಗೆನೂ ಮಾಡಿದ್ದೆ ಸರ್ ನಾನು. ಇದು ನನ್ನ ಪರಿಚಯ ಸರ್. ಮುತ್ತು ವಡ್ಡರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಕೊಪ್ಪಳ ಡಿಸ್ಟಿಕ್ ಯಲಬುರ್ಗಾ ತಾಲೂಕು ಇಟಗಿಯಿಂದ ಬಂದಿದ್ದೇನೆ. ನೀಲಮ್ಮ ಜಕ್ಲಿ ಅಂತ ಹೇಳಿಬಿಟ್ಟು ನಾನು ಒಬ್ಬ ಗೃಹಿಣಿ ಕೆಲಸ ಮಾಡಿಕೊಂಡು ಜಾನಪದ ಕಲಾವಿದೆ ಆಗಿದ್ದೆ. ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು.
ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ, ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ರಂಜನಿ ರಾಘವನ್ ಬರೆದ ಸ್ವೈಪ್ ರೈಟ್ ಎನ್ನುವ ಕಥೆಗಳ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಸ್ಪರ್ಧೆಯಲ್ಲಿ 48 ದೇಶಗಳು ಭಾಗವಹಿಸುತ್ತಿರುವೆ. 3 ಆತಿಥೇಯ ದೇಶಗಳು ಯಾವುವು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕೆನಡಾ, ಮೆಕ್ಸಿಕೋ, ಅಮೆರಿಕ. ಕೆನಡಾ, ಮೆಕ್ಸಿಕೋ, ಅರ್ಜೆಂಟೀನಾ. ಮೆಕ್ಸಿಕೋ, ಅರ್ಜೆಂಟೀನಾ, ಬ್ರೆಜಿಲ್. ಹೇಳಿ ಮುತ್ತು. ಮೆಕ್ಸಿಕೋ, ಅರ್ಜೆಂಟೀನಾ, ಬ್ರೆಜಿಲ್ ಸರ್. ಆಯ್ಕೆ 3. ಆಯ್ಕೆ 4 ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ಇಟಲಿ. ಗೀತಾ ಅವರು ಬಜರುತ್ತಿದ್ದಾರೆ. ತಮ್ಮ ಉತ್ತರ? ಆಯ್ಕೆ 2 ಕೆನಡಾ, ಮೆಕ್ಸಿಕೋ, ಅರ್ಜೆಂಟೀನಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೆನಡಾ, ಮೆಕ್ಸಿಕೋ ಮತ್ತು ಅಮೆರಿಕಾ ಆಗಿತ್ತು. ಫೆಡರೇಷನ್ ಆಫ್ ಫುಟ್ಬಾಲ್ ಅಸೋಸಿಯೇಷನ್ ಇದೆಯಲ್ಲ, ಇದನ್ನು 1904 ಸ್ಥಾಪಿಸ್ತಾರೆ ಯುರೋಪಲ್ಲಿ. ಯುರೋಪಿನ ಬೆಲ್ಜಿಯಂ, ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್, ಸ್ಪೇನ್, ಸ್ವೀಡನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಇಷ್ಟು ದೇಶಗಳು ಸೇರಿಕೊಂಡು ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ಜಾಗತಿಕ ಮಟ್ಟದ ಫುಟ್ಬಾಲ್ ಕ್ರೀಡೆಯನ್ನು ನಡೆಸುವ ಒಂದು ಯೋಜನೆಯನ್ನು ಹಾಕೋತಾರೆ. ಜ್ಯೂರಿಚ್ ಅನ್ನೋ ನಗರ ಕೇಂದ್ರ ಸ್ಥಾನವಾಗಿರುತ್ತೆ. ಕ್ರಮೇಣ ಜಗತ್ತಿನ ಎಲ್ಲ ದೇಶಗಳು ಈ ಸಂಸ್ಥೆಯ ಸದಸ್ಯತ್ವವನ್ನು ಪಡೆದಿದೆ. ಈಗ 6 ಖಂಡಗಳ 211 ದೇಶಗಳು ಈ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡೆದು ಭಾಗವಹಿಸ್ತಾ ಇದೆ. ಈಗ ಈ ವರ್ಷ ಈ ಒಂದು ಸ್ಪರ್ಧೆ 3 ದೇಶಗಳ ಆತಿಥ್ಯದಲ್ಲಿ ನಡೀತಾ ಇದೆ. ನೀವು ಕಂಡರಿಯದ ಕುದ್ಮುಲ್ ರಂಗರಾವ್, ಇಂಗ್ಲಿಷ್ ಮೂಲ, ಪ್ರೇಮಿ ಎಂ ರಾವ್, ಜಿ ಪಾಂಡುರಂಗರಾವ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. BA ವಿವೇಕ ರೈ ಅವರು. ನಮ್ಮ ಪ್ರಶ್ನೆ: 2026-27 ಕೇಂದ್ರ ಸರ್ಕಾರದ ಬಜೆಟ್ಟಿನಲ್ಲಿ ಜಾಗತಿಕ ಬಯೋಫಾರ್ಮಾ ಉತ್ಪಾದನಾ ಸಮುಚ್ಚಯ ಸ್ಥಾಪನೆಗೆ ನೀಡಿದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಬಯೋ ಇಂಡಿಯಾ ಮಿಷನ್, ಬಯೋಫಾರ್ಮಾ ಭವಿಷ್ಯ, ಜೀನೋಮ್ ಇಂಡಿಯಾ ಮಿಷನ್, ಬಯೋಫಾರ್ಮಾ ಶಕ್ತಿ. ಮೊದಲಿಗೆ ಗೀತಾ ರವೀಂದ್ರ, ಆನಂತರ ಮುತ್ತು ವಡ್ಡರ್. ಜೀನೋಮ್ ಇಂಡಿಯಾ ಮಿಷನ್. ಆಯ್ಕೆ 3. ಆಯ್ಕೆ 3. ಹೇಳಿ ಮುತ್ತು ವಡ್ಡರ್. ಬಯೋ ಇಂಡಿಯಾ ಮಿಷನ್. ಬಯೋ ಇಂಡಿಯಾ ಮಿಷನ್ ಆಯ್ಕೆ 1. ಉತ್ತರವನ್ನು ನೋಡೋಣ. ಅದೇ ಸರಿಯಾದ ಉತ್ತರ. ಬಯೋಫಾರ್ಮಾ ಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕುದ್ಮುಲ್ ರಂಗರಾವ್ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂದಿದೆ. ಭಾರತ ದೇಶ ಈ ಔಷಧಗಳ ಉತ್ಪಾದನಾ ಕ್ಷೇತ್ರದಲ್ಲಿ ಸ್ವಲ್ಪ ಹಿಂದೆ ಬಿದ್ದಿತ್ತು. ಔಷಧಗಳನ್ನು ಹೆಚ್ಚಿಗೆ ಯುರೋಪಿನಿಂದ ಮತ್ತು ಅಮೇರಿಕದಿಂದ ತರಿಸ್ಕೋತಾ ಇದ್ವಿ. ಕ್ರಮೇಣ ಈ ಔಷಧಗಳ ಉತ್ಪಾದನಾ ಕ್ಷೇತ್ರ ಇದು ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣ್ತಾ ಇವತ್ತು ಅನೇಕ ದೇಶಗಳಿಗೆ ನಮ್ಮಲ್ಲಿ ತಯಾರಿಸಿದಂಥ ಔಷಧಗಳನ್ನು ರಫ್ತು ಮಾಡ್ತಾ ಇದ್ದೇವೆ. ಈ ಒಂದು ಕ್ಷೇತ್ರಕ್ಕೆ ವಿಶೇಷವಾದ ಒಂದು ಉತ್ತೇಜನವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ 10,000 ಕೋಟಿ ರೂಪಾಯಿಗಳ ನೆರವನ್ನು ಮುಂದಿನ 5 ವರ್ಷಗಳಲ್ಲಿ ನೀಡಲಿದೆಯಂತೆ ಕೇಂದ್ರ ಸರ್ಕಾರ. ಈ ಯೋಜನೆಗೆ ಬಯೋಫಾರ್ಮಾ ಶಕ್ತಿ ಅಂತ ಹೆಸರನ್ನು ನೀಡಿದ್ದಾರೆ. ಮುಂದಿನ ಪುಸ್ತಕ ಧ್ಯಾನಕ್ಕೆ ಕೂತ ನದಿ, ಸದಾಶಿವ ಸೊರಟೂರು ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗವು ಎಂದಿನಿಂದ ಆರಂಭಿಸಲಿದೆ? ಆಯ್ಕೆಗಳನ್ನು ನೋಡೋಣ. ಜೂನ್ 20, ಜುಲೈ 30, ಮೇ 30,
ಆಗಸ್ಟ್ 30. ಮೊದಲಿಗೆ ಬಜರ್ ಒತ್ತಿದ್ದಾರೆ ಗೀತಾ ರವೀಂದ್ರ, ಆನಂತರ ಮುತ್ತು ವಡ್ಡರ್. ಮೇ 30. ಮೇ 30 ಆಯ್ಕೆ 3. ಮುತ್ತು ವಡ್ಡರ್ ಜೂನ್ 20 ಸರ್. ಜೂನ್ 20 ಆಯ್ಕೆ 1. ಉತ್ತರವನ್ನು ನೋಡೋಣ. ಜೂನ್ 20 ಉತ್ತರ ಸರಿಯಾಗಿದೆ. ಧ್ಯಾನಕ್ಕೆ ಕೂತ ನರಿ ಎನ್ನುವ ಈ ಒಂದು ಪುಸ್ತಕವನ್ನು ಮುತ್ತು ವಡ್ಡರ್ ಅವರಿಗೆ ಕೊಟ್ಟಿದ್ದೇವೆ. ಜೂನ್ 20ರಿಂದ ಕರ್ನಾಟಕದಲ್ಲಿ ಈ ಪರಿಷ್ಕರಣಾ ಕಾರ್ಯ ಆರಂಭವಾಗ್ತಾ ಇದೆ. ಸರಳವಾದ ಕೆಲಸ ಅಲ್ಲ. ಯಾಕಂದರೆ 5,55,74,064 ಜನರ ಹೆಸರನ್ನು ವಿಶ್ಲೇಷಣೆ ಮಾಡಿ ಅಂತಿಮ ರೂಪವನ್ನು ಕೊಡಬೇಕಾಗಿದೆ. ಸುಮಾರು ಅಕ್ಟೋಬರ್ ಕೊನೆಯ ಹೊತ್ತಿಗೆ ಈ ಒಂದು ಕೆಲಸ ಮುಗಿಸಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಸಾರ್ವಜನಿಕರು ತಮ್ಮ ಮನೆಗೆ ಬರುವಂಥ ಅಧಿಕಾರಿಗಳ ಜೊತೆ ಸಹಕರಿಸಬೇಕಾಗಿ ಪ್ರಾರ್ಥಿಸಬಹುದು. ಕಾಡು ಕಾಡ್ತು ಎನ್ನುವ ಪುಸ್ತಕ, ರೇಖಾ ಹೆಗಡೆ ಬಾಳೇಸರ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಪ, ವ, ನೆ, ಅ, ಯಾ. ಬದರುತ್ತಿದ್ದಾರೆ ನೀಲಮ್ಮ. ಅಪಾಯ ಆನೆ. ಏನಮ್ಮ? ಅಪಾಯದ ಆನೆ. ಪಾಯಿಂದ ಶುರುವಾಗ್ತಾ ಇದೆ ಅಲ್ವಾ? ಪಾಯಿಂದಲೇ ಆರಂಭ ಆಗಬೇಕು. ಮುತ್ತು ವಡ್ಡರ್, ಗೀತಾ ರವೀಂದ್ರ ಉತ್ತರವನ್ನು ನೋಡೋಣ. ಪರಿವರ್ತನೆಯ ಅಭಿಯಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಜಾತಿ ಬಂತು ಹೇಗೆ? ಕರ್ನಾಟಕದಲ್ಲಿ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ಉಗಮ. ಬರೆದಿದ್ದಾರೆ GN ನಾಗರಾಜ್ ಅವರು. ನಮ್ಮ ಪ್ರಶ್ನೆ, 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನು ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 12 ಕೂಡು 12, 35 ಕಳೆ 25, 12 ಗುಣಿಸು 15, 100 ಭಾಗಿಸು 10. ಮೊದಲು ಬಜರ್ ಒತ್ತಿದ್ದಾರೆ ಮುತ್ತು ವಡ್ಡರ್ ಅವರು. ಅಂತಿಮ ಉತ್ತರ 224, 224 ಸರ್. 224 ಅಂತ ಹೇಳ್ತಾ ಇದ್ದಾರೆ ಗೀತಾ ರವೀಂದ್ರ ಹಾಗೂ ನೀಲಮ್ಮ. ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಇಲ್ಲಾಂದರೆ ಹೇಳಿಮ್ಮ. 124. 124 ಭಿನ್ನವಾದ ಉತ್ತರ. ನೀಲಮ್ಮ ಅವರು? ನಂದು ಸರ್ ಸೇಮ್ 204. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 24, 10, 180, 10 ಎಲ್ಲವನ್ನು ಕೂಡಿದ್ರೆ 224 ಬರುತ್ತೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಮುತ್ತು ವಡ್ಡರ್ ಅವರು. ಜಾತಿ ಬಂತು ಹೇಗೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ಜೋಗಿ ಅವರು ಬರೆದ ಮಗಳಿಗೆ ಬರೆಯದ ಪತ್ರಗಳು ಎನ್ನುವ ಒಂದು ಪುಸ್ತಕ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಈಗ ಬಂತು. ಮು, ದಿ, ಲಿ, ಮ, ಬಿ, ನ, ಕಿ, ಸು. ಗೀತಾ ರವೀಂದ್ರ ಅವರು ಬಜರ್ ಒತ್ತಿದ್ದಾರೆ. ಉತ್ತರ ಮುಸುಕಿದಿ ಮಬ್ಬಿನಲ್ಲಿ. ಇನ್ನೊಂದು ಸಲ ಹೇಳಿಮ್ಮ. ಮುಸುಕಿದಿ ಮಬ್ಬಿನಲ್ಲಿ. ಮುತ್ತು ವಡ್ಡರ್ ಮತ್ತು ನೀಲಮ್ಮ ತಮ್ಮ ಅವಕಾಶ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಗೀತಾ ರವೀಂದ್ರ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡಬೇಕಾಗುತ್ತೆ.
ಉತ್ತರವನ್ನು ನೋಡೋಣ. ಮುಸುಕಿದ ಮಬ್ಬಿನಲ್ಲಿ ಉತ್ತರ ಸರಿಯಾಗಿದೆ. ಗೀತಾ ರವೀಂದ್ರ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮಗಳಿಗೆ ಬರೆಯದ ಪತ್ರಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಗೀತಾ ರವೀಂದ್ರ ಅವರಿಗೆ. ಈಗ ನಾವು 4 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪ್ರಶ್ನೆ ಬರ್ತಾ ಇದ್ದ ಹಾಗೆ ಉತ್ತರವನ್ನು ಕೊಟ್ಟರೆ 4 ಪುಸ್ತಕಗಳು ಸಿಗುತ್ತೆ. ಒಂದು ಸುಳುಹನ್ನು ತಗೊಂಡು ಉತ್ತರವನ್ನು ಕೊಟ್ಟರೆ 3 ಪುಸ್ತಕ, 2 ಸುಳುಹು ತಗೊಂಡ್ರೆ 2 ಪುಸ್ತಕ, 3 ಸುಳುಹು ತಗೊಂಡು ಉತ್ತರವನ್ನು ಕೊಟ್ಟರೆ 1 ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ. ಈಗ ಬಂತು ಪ್ರಶ್ನೆ. 1727ರಲ್ಲಿ ಇಮ್ಮಡಿ ಸವಾಯಿ ಜೈಸಿಂಗ್ ಕಟ್ಟಿಸಿದ ನಗರ. ಸುಳುಹು 1. ವಿದ್ಯಾಧರ ಭಟ್ಟಾಚಾರ್ಯ ಈ ನಗರದ ಯೋಜನೆಯನ್ನು ರೂಪಿಸಿದ ಅಪರೂಪದ ನಗರವಿದು. ಸುಳಿವು 2. ದಿಲ್ಲಿಯಿಂದ 268 ಕಿಲೋಮೀಟರ್ ದೂರ, ದೇಶದ 10ನೆಯ ಜನನಿಬಿಡ ನಗರ. ಸುಳಿವು 3. ರಾಜಸ್ಥಾನದ ರಾಜಧಾನಿಯಾದ ಈ ನಗರವು ಪಿಂಕ್ ಸಿಟಿ ಎಂದು ಖ್ಯಾತವಾಗಿದೆ. ಮೊದಲು ಮುತ್ತು ವಡ್ಡರ್, ಆನಂತರ ಗೀತಾ ರವೀಂದ್ರ. ಜೈಪುರ್ ಸರ್. ಜೈಪುರ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಅವರೇ? ಜೈಪುರ್. ಉತ್ತರವನ್ನು ನೋಡೋಣ. ಜೈಪುರ ನಗರ ಉತ್ತರ ಸರಿಯಾಗಿದೆ. ಎಲ್ಲ ಸುಳುಹುಗಳನ್ನು ತಗೊಂಡು ತಾವು ಉತ್ತರವನ್ನು ಕೊಟ್ಟಿದ್ದೀರಾ. ಕೊಲ್ಲದೆ ಬಿಡಲಾರೆ ಎನ್ ನರಸಿಂಹಯ್ಯ ಅವರು ಬರೆದಂಥ ಪತ್ತೇದಾರಿ ಕಾದಂಬರಿ, ಈ ಒಂದು ಪುಸ್ತಕವನ್ನು ಮುತ್ತು ವಡ್ಡರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಪದಬಂಧ ಸುಳುಹುಗಳನ್ನು ನೋಡೋಣ. ವಿರೋಧವನ್ನು ಸೂಚಿಸುತ್ತಿದೆ, ತಪ್ಪು ಹೊರಿಸುವುದು, ಬೆಳಗು. 1 ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದವನ್ನು ನಾವು ಕೊಡ್ತೇನೆ. 2ನೇ ಶಬ್ದ, 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. ವಿರೋಧಾಭಾಸ ಇದು ಉತ್ತರ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ಗೀತಾ ರವೀಂದ್ರ. ತಪ್ಪು ಹೊರಿಸುವುದು. ಆರೋಪ. ಉತ್ತರವನ್ನು ನೋಡೋಣ. ಆರೋಪ ಉತ್ತರ ಸರಿಯಾಗಿದೆ. ಯದುಗಿರಿಯಮ್ಮನವರ ಕೀರ್ತನೆಗಳು ಎನ್ನುವ ಪುಸ್ತಕ ಸಂಪಾದಿಸಿದ್ದಾರೆ ಡಾಕ್ಟರ್ ನೀಕ್ರು ರಾಮಶೇಷನ್ ಹಾಗೂ ಪ್ರೊಫೆಸರ್ ನಾ ಗೀತಾಚಾರ್ಯ ಅವರು. 3ನೇ ಪ್ರಶ್ನೆಗೆ ಉತ್ತರ. ಪ್ರಭಾತ. ಬಜರ್ ಒತ್ತುಬಿಡಿ, ಒಂದ್ಸಲ ಹೇಳಿ. ಪ್ರಭಾತ ಅಂತ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಉತ್ತರವನ್ನು ನೋಡೋಣ. ಪ್ರಭಾತ ಉತ್ತರ ಸರಿಯಾಗಿದೆ. ವೇಷ ಕಥಾ ಸಂಕಲನ, ಈ ಒಂದು ಕೃತಿಯನ್ನು ಗೀತಾ ರವೀಂದ್ರ ಅವರಿಗೆ ಕೊಟ್ಟಿದ್ದೇವೆ. ಈಗ ಹಾ ಸವಿಗನ್ನಡ ಅಂತ ಒಂದು ವಿಶೇಷ ಸ್ವರೂಪದ ಪ್ರಶ್ನೆ. ಬಹಳ ಸುಲಭ. ಅಚ್ಚ ಕನ್ನಡದಲ್ಲಿ ನಾವು ಕೊಡುವ ಒಂದು ವಿಷಯದ ಬಗ್ಗೆ 1 ನಿಮಿಷದವರೆಗೆ ಮಾತಾಡಬೇಕು. ನಿಯಮ ಏನು ಅಂದರೆ, ತಡವರಿಸಬಾರದು, ನಿಲ್ಲಿಸಬಾರದು, ತೊದಲಬಾರದು, ವಿಷಯ ಬಿಟ್ಟು ಹೋಗಬಾರದು,
ಮಾತಿನ ಓಘ ಶೈಲಿ ಏಕರೂಪವಾಗಿರಬೇಕು. ಇಂಗ್ಲೀಷ್ ಅನ್ಯಭಾಷಾ ಪದಗಳನ್ನು ಬಳಸಬಾರ್ದು. ಒಂದೊಂದೇ ನಿಮಿಷ ಮೂವರು ಮಾತಾಡಿದರೆ ಮೂವರು ಪುಸ್ತಕ ಸಿಗುತ್ತೆ. ಮೊದಲಿಗೆ ಗೀತಾ ರವೀಂದ್ರ ಅವರಿಂದ ಆರಂಭಿಸ್ತಾ ಇದ್ದೇವೆ. ರಾಜ್ಯೋತ್ಸವ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲು ಮೈಸೂರು ರಾಜ್ಯ ಅನ್ನೋ ಗೀತಾ ಹೆಸರು. ರವೀಂದ್ರ ಅವರೇ, ಆರಂಭದಲ್ಲೇ ತಡವರಿಸ್ಬಿಟ್ರಿ. ತಡವರಿಸಬಾರ್ದು. ಮುತ್ತು ಒಡ್ಡರ್, ತಮ್ಮ ಅವಕಾಶ. ಜೋಗ ಜಲಪಾತ. ಈ ನಾಡು ಕಂಡ, ಈ ದೇಶ ಕಂಡ ಅತಿ ಎತ್ತರದ ಜಲಪಾತ ಯಾವುದಾದರೂ ನಮ್ಮ ರಾಜ್ಯದಲ್ಲಿ ಇದ್ದರೆ ಅದು ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಯಿಂದ ಉದ್ಭವವಾಗಿರುವಂತಹ ಜೋಗ ಜಲಪಾತ. ಜೋಗ ಜಲಪಾತವು ರಾಜ ರಾಣಿ ರೋರರ್ ರಾಕೆಟ್ ಎಂಬ 4 ಶೀಳು ಹಂತಗಳ ಮೂಲಕ ಅದು ಹರಿದು ಹೋಗುತ್ತೆ. ಆ ಹರಿತಾ ಮುಂದೆ ಹೋದಂಗೆ ಮಹಾತ್ಮ ಗಾಂಧೀಜಿ ವಿದ್ಯುತ್ ನಿಗಮ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಮುತ್ತು ಒಡ್ಡರ್, ಹಾಂ, ಬಹಳ ಚೆನ್ನಾಗಿ ಆರಂಭಿಸಿದ್ರಿ. ಆದರೆ ಜೋಗ ಜಲಪಾತ ಭಾರತದ ಅತ್ಯಂತ ಎತ್ತರದ ಜಲಪಾತ ಅಲ್ಲ. ನೋಕ್ರಿ ಹಾಲ್ ಅಂತ ಮೇಘಾಲಯದಲ್ಲಿದೆ, ಅದು ಅತ್ಯಂತ ಎತ್ತರದ್ದು. ಜೋಗ ಜಲಪಾತ 2ನೆಯ ಅತ್ಯಂತ ಎತ್ತರದ ಜಲಪಾತ ಆಗಿತ್ತು. ಅದು ವಾಸ್ತವ ಮಾಹಿತಿಯನ್ನು ತಿರುಚಿದರು ಅನ್ನೋ ಅರ್ಥಕ್ಕೆ ಬರುತ್ತೆ. ಅದನ್ನು ಬಿಡಬಹುದಾಗಿತ್ತು, ಆದರೆ ಆ ರಾಗಗಳಿದೆಯಲ್ಲ ಅದನ್ನು ತಪ್ಪಿಸ್ಬೇಕಾಗುತ್ತೆ. ಈಗ ನೀಲಮ್ಮ ಅವರು ಪ್ರಯತ್ನಿಸಬೇಕು. ಸಿದ್ಧವಾಗಿದ್ದೀರಾ? ಓಕೆ ಸರ್. ಗೋಕಾಕಿನ ಕರದಂಟು. ಗೋಕಾಕಿನ ಕರದಂಟು ನಮ್ಮ ಕರ್ನಾಟಕದ ತುಂಬೆಲ್ಲ ಹರಿದಾಡ್ತಿದೆ. ಗೋಕಾಕದ ಕರದಂಟಿನ ಮೇಲೆ ಎಲ್ಲರ ಕಣ್ಣು. ಅದನ್ನು ಬಾಯಲ್ಲಿ ಇಟ್ಕೊಂಡ್ರೆ ತುಂಬ ರುಚಿಯಾಗಿರ್ತದೆ, ಶುಚಿರುಚಿಯಾಗಿರ್ತದೆ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ನಮ್ಮ ಸೊಸೆಯನ್ನು ತೆಗೆದುಕೊಂಡದ್ದು ಗೋಕಾಕ. ಹಾಗಾಗಿ ನಾನು ಗೋಕಾಕ ಕರದಂಟನ್ನು ತುಂಬ ಸಲ ತಿಂದಿದ್ದೀನಿ, ರುಚಿ ಕೂಡ ನೋಡಿದ್ದೀನಿ, ಮಾಡಿದ್ದೀನಿ. ಹೀಗಾಗಿ ಗೋಕಾಕದ ಕರದಂಟು ತುಂಬ ರುಚಿ ಅನ್ನಿಸ್ತದೆ. 1 ನಿಮಿಷ ಆಗಲಿಲ್ಲಮ್ಮ, ನಿಲ್ಲಿಸ್ಬಿಟ್ರಿ. ದಯವಿಟ್ಟು ಪ್ರಯತ್ನಿಸಿ. ನಮ್ಮದೇ ಮಾತೃಭಾಷೆ, ನಮ್ಮದೇ ತಾಯಿ ಭಾಷೆ, ಸರಾಗವಾಗಿ 1 ನಿಮಿಷಗಳ ಕಾಲ ಮಾತನಾಡೋದನ್ನು ಕಲಿಬೇಕಾಗುತ್ತೆ. ಆದರೆ ಮಾತನಾಡೋದಕ್ಕೆ ಅಷ್ಟು ಸುಲಭ ಅಲ್ಲ, ಮಾತನಾಡೋದು ಕಷ್ಟ ಇದೆ. ಆದರೆ ಪ್ರಯತ್ನ ಪಟ್ಟರೆ ಅಸಾಧ್ಯ ಅಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ವೀಕ್ಷಕರು 1 ನಿಮಿಷ ಕನ್ನಡದಲ್ಲಿ ಮಾತನಾಡೋದಕ್ಕೆ ಅಭ್ಯಾಸವನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಚಟ್ಪಟ್ ಚಿನ್ಕುರಳಿ ಈಗ ಆರಂಭಿಸ್ತಾ ಇದ್ದೇವೆ. 5 ಪ್ರಶ್ನೆಗಳನ್ನು ಮೂವರಿಗೂ ಏಕರೂಪದಲ್ಲಿ ಕೇಳ್ತೇವೆ. ಪ್ರಶ್ನೆ ಬರ್ತಾ ಇದ್ದ ಹಾಗೆ 2 ಆಯ್ಕೆಗಳು ಬರುತ್ತೆ. ಬಜರ್ ಒತ್ತಿ, ಯಾರು ಮೊದಲು ಬಜರ್ ಒತ್ತಾರೋ ಅವರಿಗೆ ಅವಕಾಶ ಸಿಗುತ್ತೆ ಸರಿ ಉತ್ತರವನ್ನು ನೀಡೋದಕ್ಕೆ. ಸಿದ್ಧವಾಗಿದ್ದೀರಿ ಅಲ್ವಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ. ಪ್ರಶ್ನೆ 1, ಶೌಚಾಲಯವನ್ನು ಬಳಸಿದ ನಂತರ ಕೈಗಳನ್ನು ಕನಿಷ್ಠ ಎಷ್ಟು ಸೆಕೆಂಡ್ ತೊಳೆಯಬೇಕು? 20 ಸೆಕೆಂಡ್, 40 ಸೆಕೆಂಡ್? ಮೊದಲಿಗೆ ಗೀತಾ ರವೀಂದ್ರ. 40 ಸೆಕೆಂಡ್. ಉತ್ತರವನ್ನು ನೋಡೋಣ. 20 ಸೆಕೆಂಡ್. ಮುಂದಿನ ಪ್ರಶ್ನೆ, ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಒಟ್ಟು ಎಷ್ಟು ಪ್ರಾಣಿಗಳಿವೆ? 6, 8? ಮೊದಲಿಗೆ ಮುತ್ತು ಒಡ್ಡರ್. 6 ಸರ್. 6. ಉತ್ತರವನ್ನು ನೋಡೋಣ. 8 ಪ್ರಾಣಿಗಳು, 5 ಸಿಂಹ, 1 ಆನೆ, 1 ಗೋಳಿ, 1 ಕುದುರೆ. ಮುಂದಿನ ಪ್ರಶ್ನೆ, ಹೆಲಿಕಾಪ್ಟರಿನಂತೆ ಗಾಳಿಯಲ್ಲಿ ನಿಲ್ಲಬಲ್ಲ ಹಕ್ಕಿ ಯಾವುದು? ಕಿಂಗ್ಫಿಷರ್, ಹಮ್ಮಿಂಗ್ ಬರ್ಡ್? ಹೇಳಿ ಗೀತಾ ಅವರೇ. ಕಿಂಗ್ಫಿಷರ್. ಕಿಂಗ್ಫಿಷರ್. ಉತ್ತರವನ್ನು ನೋಡೋಣ. ಹಮ್ಮಿಂಗ್ ಬರ್ಡ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ತಿರಿದು ತಂದರೂ? ಹೇಳಿ ಮುತ್ತು ಒಡ್ಡರ್. ಮುರಿದು ತಿಂದರು. ಉತ್ತರವನ್ನು ನೋಡೋಣ. ತಿರಿದು ತಂದರೂ ತಿರಿ ಕಟ್ಟೋಕೆ ಯೋಗ್ಯತೆ ಇಲ್ಲ. ಭಿಕ್ಷೆ ಬೇಡಿ ಒಂದಷ್ಟು ಧಾನ್ಯವನ್ನು ತಂದಿದ್ದಾನೆ ಅಪ್ಪ, ಅದನ್ನು ಸರಿಯಾಗಿ ಗಂಟು ಕಟ್ಟೋ ತಗೊಂಡು ಹೋಗೋಣ ಅಂದರೆ ಗಂಟು ಕಟ್ಟೋಕ್ಕೂ ಬರೋಲ್ಲ ಆ ಮಗನಿಗೆ ಅನ್ನೋದು ಈ ಗಾದೆಯ ಆಶಯ. ಈಗ ಕೊನೆಯ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹೂವುಗಳಲ್ಲಿ ಶ್ರೇಷ್ಠ ಹೂವು ಯಾವುದು?
ಮಲ್ಲಿಗೆ. ಉತ್ತರವನ್ನು ನೋಡೋಣ. ಮಲ್ಲಿಗೆ ಅಲ್ಲ, ಹತ್ತಿ ಹೂವು. ಇಡೀ ಜಗತ್ತಿನ ಎಲ್ಲ ಜನರಿಗೆ ಬಟ್ಟೆಯನ್ನು ಹಾಕ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಹತ್ತಿ ಹೂವು. ಅದು ಸರ್ವಶ್ರೇಷ್ಠವಾದ ಹೂವು ಅಂತ ಹೇಳ್ತಾರೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಗೀತಾ ರವೀಂದ್ರ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮುತ್ತು ವಡ್ಡರ್ ಅವರಿಗೂ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ವಂದನೆಗಳು. ನೀಲಮ್ಮ ಅವರಿಗೆ ನನ್ನೆದೆಯ ಹಾಡು ಕವನ ಸಂಕಲನ ಮೇಟಿ ಕೊಟ್ರಪ್ಪ ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೇವೆ. ಅಭಿನಂದನೆಗಳು. ಪೆಂಗ್ವಿನ್ ಅಂತ ಹೇಳಿದ್ರೆ ಆ ಹಕ್ಕಿಗಳು ಕೇವಲ ದಕ್ಷಿಣ ಧ್ರುವದಲ್ಲಿ ಮಾತ್ರ ಇರುತ್ತೆ. ಮಂಜು ಅಂದರೆ ಒಳಗೆ ಇಷ್ಟ, ತುಂಬ ಶೀತಲ ಪರಿಸರದಲ್ಲಿ ಬದುಕುತ್ತೆ. ಹೀಗೆಲ್ಲ ಒಂದು ಕಲ್ಪನೆ ನಮ್ಮಲ್ಲಿ ಉಂಟು. ಆದರೆ ಗ್ಯಾಲಪಾಗಸ್ ಅಂತಕ್ಕಂಥ ಒಂದು ಪೆಂಗ್ವಿನ್ ಏನಿದೆ, ಗ್ಯಾಲಪಸ್ ದ್ವೀಪಗಳ ಪ್ರದೇಶದಲ್ಲಿ ಉಂಟು. ಇದು ಸಮಭಾಜಕ ವೃತ್ತದ ಹತ್ತಿರ ಇದೆ. ವಿಪರೀತ ಬಿಸಿಲು. ಹಾಗಾಗಿ ಬಿಸಿಲಿನಲ್ಲೂ ಬದುಕಬಲ್ಲ ಪೆಂಗ್ವಿನ್ಗಳುಂಟು ಅನ್ನೋ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.